ಕನ್ನಡ ಭಾಷೆ ಸತ್ತು ಹೋಗ್ತಾ ಇದೆನಾ? ಕನ್ನಡ ಭಾಷೆ ಸಾವಿಗೆ ಹತ್ತಿರ ಆಗ್ತಾ ಇದೆನಾ? ಅಂಥದ್ದೊಂದು ಭವಿಷ್ಯವೇ ಇಲ್ಲವಾಗುವಂತಹ ಗಂಭೀರವಾದ ಆತಂಕವೊಂದು ಕನ್ನಡದ ಮುಂದೆ ಇದೆನಾ? ಈ ರೀತಿಯ ಪ್ರಶ್ನೆಗಳನ್ನು ಕುರಿತು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಬೇಕು. ಅನವಶ್ಯಕವಾಗಿ ಮಾತನಾಡುವುದರಿಂದ ನಾವೇನನ್ನೂ ಸಾಧಿಸಿದ ಹಾಗೆ ಆಗಲಿಕ್ಕಿಲ್ಲ. ಸರಿ, ಹಾಗಾದರೆ ಮೊದಲಿಗೆ ಈ ಭಾಷೆಗಳು ಸಾಯೋದು ಅಂದರೆ ಏನು ಮತ್ತು ಇದರ ಬಗೆಗಿನ ಕನ್ಸರ್ನ್ ಯಾವಾಗ ನಮ್ಮ ಅಕಾಡೆಮಿಯಾದಲ್ಲಿ ವಿದ್ವತ್ತಿನಲ್ಲಿ ಬಂತು ಅನ್ನೋದನ್ನು ಮಾತಾಡೋಣ. ಮೊದಲಿಗೆ ಆ, ಈ ಅಂದರೆ ಇವತ್ತು ವಿಶ್ವಸಂಸ್ಥೆ ಏನು ಮಾಡಿದೆ, ಭಾಷೆಗಳ ಸಾವು ಅಂತ ಒಂದು ಪರಿಕಲ್ಪನೆಯನ್ನು ಇತ್ತೀಚೆಗೆ ಬೆಳೆದಿರುವಂಥ ಪರಿಕಲ್ಪನೆ, ಸುಮಾರು 20-25 ವರ್ಷಗಳಿಂದ ಬೆಳೆದಿರುವಂಥ ಒಂದು ಪರಿಕಲ್ಪನೆ. ಆ, ಯಾವಾಗ ಜಾಗತಿಕವಾದಂತಹ ವಿದ್ವತ್ತು, ಬಹಳ ಮುಖ್ಯವಾಗಿ ಪಶ್ಚಿಮದ ವಿದ್ವತ್ತು, ಈ ಸಣ್ಣ ಸಣ್ಣ ಸಮುದಾಯಗಳನ್ನು ವಿಶೇಷವಾದ ಕೇಂದ್ರವನ್ನು ಕೊಟ್ಟು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತು, ಆಗ ಆಧುನಿಕತೆಯ ಬೆಳವಣಿಗೆಯ ಪ್ರಭಾವದಿಂದಾಗಿ, ಪರಿಣಾಮದಿಂದಾಗಿ ಈ ಸಣ್ಣ ಸಣ್ಣ ಸಮುದಾಯಗಳು ತಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ತಾ ಇರುವಂಥದ್ದು ಮತ್ತು ಸತ್ತು ಹೋಗ್ತಾ ಇರುವಂಥದ್ದು, ಇಲ್ಲದಿರುವಂಥ ಪರಿಸ್ಥಿತಿ ಬರುವಂಥದ್ದು, ಇವುಗಳನ್ನೆಲ್ಲ ವಿದ್ವತ್ತು ಗಮನಹರಿಸಿತು, ಕಂಡುಕೊಂಡಿತು. ಹಾಗಾಗಿ ಆ ಸಣ್ಣ ಸಮುದಾಯಗಳ, ಅಂದರೆ ಸಣ್ಣ ಅಂದಾಗ ಇಲ್ಲಿ ಸಂಖ್ಯಾತ್ಮಕವಾಗಿ ಸಣ್ಣ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸಣ್ಣ ಸಂಖ್ಯೆಯ ಸಮುದಾಯಗಳ ಬಗೆಗೆ ಅಧ್ಯಯನ ಶುರು ಮಾಡಿದಾಗ ಆ ಸಮುದಾಯಗಳ ಸಂಸ್ಕೃತಿ, ಭಾಷೆ ಮೊದಲಾದವುಗಳೆಲ್ಲವೂ ಸತ್ತು ಹೋಗ್ತಾ ಇವೆ, ಇಲ್ಲವಾಗ್ತಾ ಇವೆ ಅನ್ನುವಂಥದ್ದು ಗೊತ್ತಾಯಿತು. ಅಷ್ಟೇ ಅಲ್ಲ, ಕೆಲವು ಭಾಷೆಗಳು ಸತ್ತು ಹೋಗಿರುವಂಥದ್ದು ಕೂಡ ಗೊತ್ತಾಯಿತು. ಬಹಳ ಮುಖ್ಯವಾಗಿ ಏನಾಯಿತು ಅಂದರೆ, ಹಿರಿಯ ತಲೆಮಾರಿನವರು ಒಂದು ಭಾಷೆಯನ್ನು, ಅವರದೇ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಬಟ್ ಅದೇ ಸಮುದಾಯದ ಕಿರಿಯ ತಲೆಮಾರಿನವರು ಆ ಭಾಷೆಯನ್ನು ಮಾತಾಡ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇದ್ದಾಗ ಭಾಷೆ, ಹಾಗಾದರೆ ಮುಂದಿನ ಜನರೇಷನ್ ಏನಾಗುತ್ತೆ, ಭಾಷೆ ಬಳಸೋದು ಬಿಟ್ಟುಬಿಡಬಹುದು. ಸೊ ಹೀಗೆ ಭಾಷೆಯೊಂದು ಸತ್ತು ಹೋಗಬಹುದು ಅನ್ನೋ ಒಂದು ಆತಂಕ ಶುರುವಾಯಿತು. ಈ ಆತಂಕ ಶುರುವಾದ ಮೇಲಿಂದ ವಿಶೇಷವಾದಂತಹ ಅಧ್ಯಯನಗಳು ಜಾಗತಿಕವಾಗಿ ನಡೆಯೋದಕ್ಕೆ ಶುರು ಮಾಡಿದವು. ನಾವಿಲ್ಲಿ ಮುಖ್ಯವಾಗಿ ಗಮನ ನೋಡಬೇಕಾಗಿರೋ ಅಂಶ ಏನು ಅಂತಂದರೆ, ಇದು ನಿಜ, ಆಸ್ಟ್ರೇಲಿಯಾದಲ್ಲಿ, ಲ್ಯಾಟಿನ್ ಅಮೆರಿಕಾದಲ್ಲಿ ಸಾಕಷ್ಟು ಭಾಷೆಗಳು ಸತ್ತು ಹೋಗಿವೆ. ಅದಕ್ಕೆ ಕಾರಣ ನಮಗೆಲ್ಲ ಗೊತ್ತಿದೆ. ಅಂದರೆ ಪಶ್ಚಿಮ ತನ್ನ ಅಧಿಕಾರದ ಲಾಲಸೆಗೋಸ್ಕರ ಮಾಡಿದಂತಹ ಆಕ್ರಮಣಗಳೇನೇ ಬಹಳ ಮುಖ್ಯವಾದ ಕಾರಣ. ಅದರ ಜೊತೆಗೆ ಈ ಆಧುನಿಕತೆ, ಯಾಂತ್ರಿಕತೆ, ತಾಂತ್ರಿಕ ಬೆಳವಣಿಗೆಗಳು, ಈ ಎಲ್ಲವುಗಳಿಂದಾಗಿ ಆಗಿರುವಂತಹ ಸಾಮಾಜಿಕ ರಚನೆಯಲ್ಲಿನ ವಿಪರೀತ ಬದಲಾವಣೆಗಳು, ಈ ಎಲ್ಲ ಕಾರಣಗಳಿಂದ ಭಾಷೆಗಳು ಸತ್ತು ಹೋಗ್ತಾ ಇವೆ. ಸೊ ಇದು ಒಂದು ಜಗತ್ತಿಗೆ ಒದಗಿದ ಗಂಭೀರವಾದ ಸಮಸ್ಯೆ ಅಂತ ವಿಶ್ವಸಂಸ್ಥೆ ಪರಿಗಣಿಸಿತು. ಅಫ್ಕೋರ್ಸ್ ಅದು ನಿಜ. ಈಗ ಜೀವಿಗಳಲ್ಲಿ ಕೆಲವು ಜಾತಿಯ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಇಲ್ಲವಾಗ್ತಾ ಇರುವಂಥದ್ದನ್ನು ವಿಜ್ಞಾನಿಗಳು ತೋರಿಸ್ತಾ ಇದ್ದಾರೆ. ಅವುಗಳು ಇಲ್ಲವಾಗುವಂತಹದ್ದು, ಒಂದು ಪ್ರಾಣಿ ಪಕ್ಷಿ ಇಲ್ಲವಾಗುವಂಥದ್ದು ಹೇಗೆ ಒಟ್ಟು ಭೂಮಿಯ ಜೀವರಚನೆಗೆ, ಜೀವಚಕ್ರಕ್ಕೆ ಅಪಾಯವೋ, ಹಾಗೆಯೇ ಮನುಷ್ಯ ನಾಗರಿಕತೆಗೆ ಮತ್ತು ಮನುಷ್ಯ ಸಂಸ್ಕೃತಿಗೆ ಭಾಷೆಯೊಂದು ಇಲ್ಲವಾಗುವುದು ಕೂಡ ಅಷ್ಟೇ ಮುಖ್ಯವಾದಂತಹ ಒಂದು ಅಂಶವಾಗುತ್ತೆ. ಈ ಕಾರಣದಿಂದ ಭಾಷೆಗಳ ಸಾವನ್ನು, ಆ್ಯಕ್ಚುಲಾಗಿ ಸಹಜವಾಗಿ ಭಾಷೆಗಳು ಸತ್ತು ಹೋಗಿವೆ. ತುಂಬ ಪುರಾತನ ಕಾಲದಲ್ಲಿದ್ದಂತಹ ಎಷ್ಟೋ ಭಾಷೆಗಳು ನಮ್ಮಿಂದ ಇಲ್ಲವಾಗಿ ಹೋಗಿವೆ. ಈವನ್ ಅವುಗಳು ಎಷ್ಟು ಇದ್ದವು ಅನ್ನೋ ಲೆಕ್ಕವೂ ನಮಗಿಲ್ಲ. ಆದರೆ ಇವತ್ತು ಈ ಕಳೆದ 200 ವರ್ಷಗಳಿಂದ ಇತ್ತೀಚೆಗೆ ಆಗ್ತಾ ಇರುವಂತಹ ಭಾಷೆಗಳ ಸಾವು ಸಹಜ ಸಾವಲ್ಲ, ಆಧುನಿಕತೆಯ ಬೆಳವಣಿಗೆಯಿಂದಾಗಿ ಆಗ್ತಾ ಇರುವಂತಹ ಕೊಲೆಗಳು. ಆ ಕಾರಣಕ್ಕೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಭಾಷೆಯ ಸಾವಿನ ಕುರಿತು ಅಧ್ಯಯನ ಮಾಡಬೇಕು ಮತ್ತು ಅವುಗಳನ್ನು ಡಾಕ್ಯುಮೆಂಟ್ ಮಾಡಬೇಕು ಮತ್ತು ಅವುಗಳನ್ನು ಮತ್ತೆ ಬದುಕುವ ಹಾಗೆ, ಮತ್ತೆ ಬಳಸುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಅಕಾಡೆಮಿಕ್ಕಿನ ವಿದ್ವತ್ತಿನ ಒಂದು ವಿಶೇಷವಾದ ಆಸಕ್ತಿಯಾಗಿ ಅಧ್ಯಯನಗಳು ಮುಂದುವರೆದವು. ಈ ಅಧ್ಯಯನಗಳ ಕಾರಣದಿಂದಾಗಿ ವಿಶ್ವಸಂಸ್ಥೆ ಇದನ್ನು, ನಾನಾಗಲೇ ಹೇಳಿದೆ, ಇದನ್ನು ತುಂಬ ಗಂಭೀರವಾಗಿ ವಿಶ್ವಸಂಸ್ಥೆ ಪರಿಗಣಿಸಿದೆ ಅಂತ. ಹಾಗೆ ಪರಿಗಣಿಸಿ ಭಾಷೆಗಳ ಸಾವಿನ ಅಧ್ಯಯನವನ್ನು ಅದು ವಿಶೇಷವಾಗಿ ಸಪೋರ್ಟ್ ಮಾಡ್ತಾ ಬಂತು. ಆಮೇಲೆ ಭಾಷೆಯ ಅಳಿವಿನ, ಸಾವಿನ ಅಳತೆಯನ್ನು ಮಾಪನ ಮಾಡೋದಕ್ಕೆ ಕೆಲವೊಂದು ಮಾನದಂಡಗಳನ್ನು ಕೂಡ ಅದು ಮಾಡ್ತು. ಇಲ್ಲಿ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು ಏನು ಅಂತಂದರೆ, ವಿಶ್ವಸಂಸ್ಥೆ ಮಾಡುವಂತಹ ಈ ಥರದ ಯಾವುದೇ ನಿಯಮಗಳು ಅಥವಾ ನಿರ್ಧಾರಗಳು
ಹೆಚ್ಚಾಗಿ ಪಶ್ಚಿಮದ ವಿದ್ವತ್ತಿನ ಬಲದಿಂದ ಬಂದಿರ್ತವೆ. ಸೊ ಇದು ಈ ವಿಚಾರದಲ್ಲೂ ಕೂಡ ಇದು ನಿಜ. ಏಷ್ಯಾದ ಯಾವುದೇ ದೇಶಗಳ ವಿದ್ವತ್ತು ವಿಶ್ವಸಂಸ್ಥೆಯ ನೀತಿ ನಿಯಮಾವಳಿಗಳನ್ನು ಪ್ರಭಾವಿಸುವಷ್ಟು ದೊಡ್ಡದಾಗಿ ಬೆಳೆದಿರೋದು ನನಗಂತೂ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಅದು ಇಲ್ಲ. ಸೊ ಅಮೇರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಭಾಷೆಗಳು ಹೇಗೆ ತೀವ್ರವಾಗಿ ಸಾವಿಗೀಡಾದವೋ ಅಥವಾ ತೀವ್ರವಾದ ಸಮಸ್ಯೆಯನ್ನು ಎದುರಿಸಿದವೋ, ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾಷೆಗಳ ಸಾವಿನ ಮಾನದಂಡವನ್ನು ಅದು ಮಾಡಿತು. ಇದರಲ್ಲಿ ಕೆಲವು ಅಂಶಗಳೇನು ಅಂತಂದರೆ, ಕಡಿಮೆ ಜನಸಂಖ್ಯೆ ಮಾತನಾಡುವ ಭಾಷೆಗಳು ಸಾಯಬಹುದು ಬೇಗನೆ ಅನ್ನೋದು ಒಂದು ಮಾನದಂಡ. ಇನ್ನು ಕೆಲವಾರು ಮಾನದಂಡಗಳು ಇವೆ. ಸುಮ್ಮನೆ ಈ ಒಂದು ಅಂಶವನ್ನು ಇಟ್ಕೊಂಡು ನಾವು ಭಾರತೀಯ ಪರಿಸರಕ್ಕೆ ಬರೋಣ. ಭಾರತದಲ್ಲಿ ಭಾಷೆಗಳು ಹೇಗೆ ಸಾಯ್ತವೆ ಅನ್ನುವಂಥ, ಭಾರತದಲ್ಲಿ ಭಾಷೆಗಳು ಸಾಯಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೇಗೆ ಸಾಯ್ತವೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಹಲವಾರು ಭಾಷೆಗಳು ಕೆಲವು ಸಂಖ್ಯೆಯ ಮಾತುಗರು ಇದ್ದರೂ ಕೂಡ ಬದುಕಿವೆ. ಇದು ಸುಮ್ಮನೆ ಒಂದು ಅನುಮಾನವಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ, ನಮ್ಮ ನೀಲಗಿರಿಯ ತೊದ ಭಾಷೆ ಅನ್ನುವಂಥದ್ದೇನಿದೆಯಲ್ಲ, ಅದೊಂದು ಸಣ್ಣ ಸಮುದಾಯ. ಅದಕ್ಕೆ ಸುಮಾರು 400 ವರ್ಷಗಳ ಹಿಂದೆ 17ನೇ ಶತಮಾನದಲ್ಲಿ ಯುರೋಪಿನ ಒಬ್ಬ ಅಧಿಕಾರಿ ನೀಲಗಿರಿಗೆ ಬಂದು ಅಲ್ಲಿ ಇರುವಂಥ ತೊದ ಸಮುದಾಯದ ಜನರ ಸಂಖ್ಯೆಯನ್ನು ಲೆಕ್ಕ ಹಾಕಿ ಸುಮಾರು 1900 ಅಂತ ಅನಿಸುತ್ತೆ, ಎಕ್ಸಾಕ್ಟ್ ನಂಬರ್ ನನಗೆ ನೆನಪಿಗೆ ಬರ್ತಾ ಇಲ್ಲ, 1900 ಜನರು ಈ ಭಾಷೆಯನ್ನು ಮಾತಾಡೋರು ಇದ್ದಾರೆ ಅಂತ ರೆಕಾರ್ಡ್ ಮಾಡಿದ್ದಾರೆ. ಇವತ್ತು 2024ರ ಸಂದರ್ಭದಲ್ಲಿ ಅಥವಾ ಇತ್ತೀಚಿನದಾದಂಥ 2011ರ ಜನಗಣತಿಯನ್ನು ಗಮನಿಸಿದರೆ ಆ ಸಮುದಾಯವನ್ನು ಮಾತನಾಡುವ ಜನ 2500, 3000ಕ್ಕಿಂತ ಕಡಿಮೆ ಇದೆ ಈಗ. ಹಾಗಾದರೆ 400 ವರ್ಷಗಳಿಂದ 2000ದ ಆಸುಪಾಸಿನಲ್ಲಿಯೇ ಜನರು ಇರುವಂಥ ಒಂದು ಭಾಷೆ ಇನ್ನೂ ಬದುಕಿದೆ. ಕಳೆದ 150 ವರ್ಷಗಳಲ್ಲಿ ನೀಲಗಿರಿ ಈ ಊಟಿ ಅಂತೇನು ನಾವು ಕರಿತೀವಲ್ಲ, ಊಟಿ ಆ್ಯಕ್ಚುಲ್ ಆಗಿ ಅದು ತೊದ ಸಮುದಾಯದ ಮತ್ತು ಬೇರೆ ಕೆಲವು ಬುಡಕಟ್ಟುಗಳ ಜಾಗ. ಆ ತೊದ ಸಮುದಾಯ ಬದುಕಿರುವಂತಹ ಊಟಿಯನ್ನು ಇವತ್ತು ಅತ್ಯಾಧುನಿಕ ನಗರವನ್ನಾಗಿ ನಾವು ಬೆಳೆಸಿ ಕಳೆದ 150 ವರ್ಷಗಳಿಂದ ಅವರ ಬದುಕಿನಲ್ಲಿ, ಅವರ ಸಮಾಜದಲ್ಲಿ ಗಂಭೀರವಾದಂಥ ಬದಲಾವಣೆಗಳಿಗೆ ನಾವು ಕಾರಣವಾಗಿದ್ದೀವಿ, ಆಧುನಿಕತೆ. ಆದರೆ ಆ ಭಾಷೆ ಇನ್ನೂ ಬದುಕಿದೆ. ಆ ಊಟಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಅಲ್ಲಲ್ಲಿ ಸಣ್ಣ 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 ಗುಂಪುಗಳಲ್ಲಿ ಆ ಸಮುದಾಯ ಇನ್ನೂ ಬದುಕಿದೆ. ನೀವು ದಯವಿಟ್ಟು ಊಟಿಗೆ ಹೋದಾಗ ತೊದರ ಮನೆಗಳ ಕಡೆ ಹೋಗಿ, ಎಳೆಯ ಮಕ್ಕಳು ಕೂಡ ತೊದ ಭಾಷೆಯನ್ನು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಹಾಗಂತ ಹೇಳಿದ ಮಾತ್ರಕ್ಕೆ ಆ ಭಾಷೆಗೆ ಅಪಾಯ ಇಲ್ಲ ಅಂತಿಲ್ಲ. ಇವತ್ತು ಶಿಕ್ಷಣ ಅನಿವಾರ್ಯವಾದ ಮೇಲೆ ಅವರು ಇವತ್ತು ತಮಿಳಿನ ಮಾಧ್ಯಮಕ್ಕೆ ಅನಿವಾರ್ಯವಾಗಿ ಬರ್ತಾ ಇದ್ದಾರೆ. ಇದು ವಾಸ್ತವದಲ್ಲಿ ಏನಪ್ಪ ಅಂತಂದರೆ ಒಂದು ಗಂಭೀರವಾದ ಅಪಾಯ. ಇದನ್ನು ನಾವು ಪರಿಗಣಿಸಬೇಕು. ಇನ್ನೊಂದು ವಿಶ್ವಸಂಸ್ಥೆ ಹೇಳುವ ಮತ್ತೊಂದು ಅಂಶವನ್ನು ನಾವು ಗಮನಿಸೋಣ. ಅಂದರೆ ಭಾಷೆಯ ಸಾವಿಗೆ, ಭಾಷೆ ಇನ್ನೇನು ಸತ್ತು ಹೋಗ್ಬೋದು ಅಂತ ಹೇಳೋದಕ್ಕೆ ಮುಖ್ಯವಾದ ಇನ್ನೊಂದು ಅಂಶ, ಭಾಷೆ ಕೆಲವು, ಅಂದರೆ ನಮ್ಮ ಸಮಾಜದ ಕೆಲವು ಭಿನ್ನವಾದ ವಲಯಗಳಲ್ಲಿ ಅದು ಬಳಕೆ ಆಗ್ತಾ ಇರುತ್ತೆ. ಅಡುಗೆ ಮನೆಯಲ್ಲಿ ಬಳಕೆ ಆಗ್ತಾ ಇರುತ್ತೆ, ಮಾರುಕಟ್ಟೆಯಲ್ಲಿ ಬಳಕೆ ಆಗ್ತಾ ಇರುತ್ತೆ, ಹೀಗೆ ಒಂದೊಂದು ವಲಯಗಳು ಅಂತ ಹೇಳ್ಬೋದು. ಪಾರಂಪರಿಕವಾಗಿ ಭಾಷೆಗಳು ಹೇಗೆ ಬದುಕಿದ್ವು ಅಂತಂದರೆ, ಆ ಸಮುದಾಯಗಳಿಗೆ ಬೇಕಾದ ಸಾಮಾಜಿಕವಾದ ಎಲ್ಲ ಆಯಾಮಗಳಲ್ಲಿ ತನ್ನದೇ ಭಾಷೆಯಲ್ಲಿ ಅದು ಬದುಕ್ತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಅದು ವ್ಯಾಪಾರ ಇರಬಹುದು, ಬೇರೆ ಬೇರೆ ರೀತಿಯ ಸಂಬಂಧಗಳಿಗೆ ಬೇರೆ ಭಾಷಿಕ ಸಮುದಾಯವನ್ನು ಅದು ಮಾತಾಡಿಸ್ತಾ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಸಿಸ್ಟಮ್ಮಿನ ಒಳಗೆ ತಾವು ಬದುಕುವುದಕ್ಕೆ ಅವಕಾಶ ಇತ್ತು. ಬಟ್ ಈಗ ಏನಾಗಿ ಹೋಗಿದೆ, ಆಧುನಿಕತೆಯ ಕಾಲದಲ್ಲಿ ಇವತ್ತು ಶಾಲೆ, ಇವತ್ತು ದವಾಖಾನೆ ಅಥವಾ ಇವತ್ತು ತಹಸೀಲ್ದಾರ್ ಆಫೀಸ್ ಅಂತಹ ಆಡಳಿತದ ಘಟಕಗಳು ಇವೆಲ್ಲ ಯಾವುವು ಇರಲಿಲ್ಲ ನೋಡಿ. ಇವತ್ತು ಅವುಗಳೆಲ್ಲ ಆಯಾ ರಾಜ್ಯಗಳ ಪ್ರಧಾನ ಭಾಷೆಗಳಲ್ಲಿ ಮಾತ್ರ ಸಿಗ್ತವೆ. ಹೀಗಾಗಿ ಆ ಭಾಷೆಗಳು ಈ ವಲಯಗಳಲ್ಲಿ ಬಳಕೆಯಲ್ಲಿಲ್ಲ. ವಾಸ್ತವದಲ್ಲಿ ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ಅಂದರೆ ಕೆಲವು ವಲಯಗಳಲ್ಲಿ ಒಂದು ಭಾಷೆ ಬಳಕೆಯಲ್ಲಿ ಇಲ್ಲ ಅಂತಂದರೆ ಅದು ಸಾವಿನ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು ವಿಶ್ವಸಂಸ್ಥೆ ಹೇಳುವಂಥ ಒಂದು ಅಂಶ. ಬಟ್ ಅದನ್ನು ಇನ್ನೊಂದು ಆಯಾಮದಲ್ಲಿ, ಇನ್ನೊಂದು ಮುಖದಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಈಗ ತೊದಾದ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಅಥವಾ ಕರ್ನಾಟಕದ ಕುಳು, ಕೊರಚ ಮೊದಲಾದ ಯಾವುದೇ ಭಾಷೆಯನ್ನು ತೆಗೆದುಕೊಂಡ್ರೆ, ಪಾರಂಪರಿಕವಾಗಿಯೂ ಕೂಡ ಆ ಭಾಷೆಗಳು ಶಾಲೆ, ಆಡಳಿತ ಅಥವಾ ಶಿಕ್ಷಣ ಈ ಯಾವ ವಲಯಗಳಲ್ಲಿಯೂ ಅದು ಇರಲೇ ಇಲ್ಲ.
ಹಾಗಾಗಿ ಅದು ಅಷ್ಟು ಮಟ್ಟಿಗೆ ಸಮಸ್ಯೆಯನ್ನು ಕೊಡಬಹುದೇ ಅಂತಲೂ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ಬಟ್ ಖಂಡಿತವಾಗೂ ಸಮಸ್ಯೆ ಅನ್ನುವಂಥದ್ದಿದೆ. ಯಾಕಂದರೆ ಇವತ್ತು ಈ ಶಾಲೆ, ಆಡಳಿತ, ಆಸ್ಪತ್ರೆ ಇಂಥವುಗಳನ್ನು ಬಿಟ್ಟು ಬದುಕುವುದಕ್ಕೆ ಯಾವ ಸಮುದಾಯಕ್ಕೂ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸಾಮಾಜಿಕ ರಚನೆಯನ್ನು ನಾವು ತಂದಿರೋದ್ರಿಂದ ಅವರು ಬೇರೆ ಭಾಷೆಯನ್ನು ಅನಿವಾರ್ಯವಾಗಿ ಕಲಿಯಬೇಕಾಗಿದೆ ಮತ್ತು ಬಳಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಭಾಷೆಗಳಿಗೆ ಅಪಾಯ ಅನ್ನುವಂಥದ್ದು ಇದೆ ಅನ್ನೋದು ನಿಜ. ಇನ್ನುಳಿದಂತೆ ಇನ್ನೂ ಹಲವಾರು ಅಂಶಗಳನ್ನು ವಿಶ್ವಸಂಸ್ಥೆ ಹೇಳುತ್ತೆ. ಹಿರಿಯ ತಲೆಮಾರು ಮಾತಾಡ್ತಾ ಇದ್ದರೆ ಮತ್ತು ಕಿರಿಯ ತಲೆಮಾರಿನವರು ಅಷ್ಟಾಗಿ ಮಾತಾಡೋದನ್ನು ಬಿಟ್ಟಿದ್ರೆ ಅಂತ ಹೇಳುತ್ತೆ. ಖಂಡಿತವಾಗೂ ಇದೊಂದು ಸಹಜವಾಗಿಯೇ ಯಾವುದೇ ಸಮುದಾಯಕ್ಕೆ ಇದೊಂದು ಅಪಾಯ. ಆದರೆ ಭಾರತದ ಇನ್ನೊಂದೆರಡು ಅಂಶಗಳನ್ನ ಇಲ್ಲೇ ಮೆನ್ಷನ್ ಮಾಡಿಬಿಡ್ತೀನಿ. ವಿಶ್ವಸಂಸ್ಥೆ ಹೇಳುವಂಥ ಅಂಶಗಳು ಅಂದರೆ ಒಂದು ವ್ಯಾಕರಣ ಇರಬೇಕು, ಬರಹ ಇರಬೇಕು, ಲಿಪಿ ಇರಬೇಕು ಅಂತೆಲ್ಲ ಹೇಳುತ್ತೆ. ಹಾಗಿದ್ದರೆ ಆ ಭಾಷೆಯ ಅಪಾಯ ಸ್ವಲ್ಪ ಕಡಿಮೆ. ಅವುಗಳೆಲ್ಲ ಇಲ್ಲದೇ ಇದ್ದರೆ ಭಾಷೆ ಸಾವಿನ ಕಡೆ, ಅಳಿವಿನ ಕಡೆ ಹೋಗುತ್ತೆ ಅಂತ. ಬಟ್ ಭಾರತದಲ್ಲಿ ಭಾಷೆಗಳು ಬದುಕಿರುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ತುಂಬ ಭಿನ್ನವಾಗಿದೆ. ಸಹಜವಾಗಿಯೇ ಭೂಮಿಯ ರಚನೆ ಭೂಮಿಯ ತುಂಬ ಒಂದೇ ರೀತಿಯಲ್ಲಿಲ್ಲ. ಹಾಗಾಗಿ ಭಿನ್ನ ಭೂರಚನೆಗಳಲ್ಲಿ ಬೆಳೆದಂತಹ ಒಂದು ಭಾಷಿಕ ಸಮುದಾಯಗಳು, ಸಂಸ್ಕೃತಿಗಳು ಸಹಜವಾಗಿಯೇ ಭಿನ್ನತೆಯನ್ನು ಬೆಳೆಸ್ಕೊಂಡಿವೆ. ಹಾಗಾಗಿ ಭಾರತೀಯ ಪರಿಸರದಲ್ಲಿ ಭಾಷೆಗಳು ಬಳಕೆಯಾಗುವ ರೀತಿ, ಬದುಕುವ ರೀತಿ ಏನಿದೆಯಲ್ಲ, ಇದು ತುಂಬ ಭಿನ್ನವಾಗಿದೆ. ಪಶ್ಚಿಮದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಲ್ಯಾಟಿನ್ ಅಮೆರಿಕಾದಲ್ಲಿ ಭಾಷೆಗಳು ಬೇಗ ಬೇಗ ಸತ್ತ ಹಾಗೆ ಭಾರತದಲ್ಲಿ ಸಾಯುತ್ತಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೋಸ್ಕರ ನಾನು ತೊದದ ಒಂದು ಉದಾಹರಣೆಯನ್ನು ಮೊದಲಲ್ಲೇ ಹೇಳಿದೆ. ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಲ್ಯಾಟಿನ್ ಅಮೆರಿಕಾದಲ್ಲಿಯೂ ಆಸ್ಟ್ರೇಲಿಯಾದಲ್ಲಿಯೂ ಯಾರು ಆಳ್ವಿಕೆಯನ್ನು ಮಾಡಿ ಅಲ್ಲಿಯ ನೆಲದ ಸಮುದಾಯಗಳನ್ನು, ಭಾಷೆಗಳನ್ನು, ಸಂಸ್ಕೃತಿಗಳನ್ನು ತರಿದು ಹಾಕಿದರೋ ಅವರೇ 200 ವರ್ಷಗಳ ಕಾಲ ಭಾರತವನ್ನೂ ಆಳಿದರು. ಆದರೆ ಭಾರತದಲ್ಲಿ ಭಾಷೆಗಳ ಸಾವು ಅಷ್ಟು ಸುಲಭವಾಗಿ, ಅಂದರೆ ಲ್ಯಾಟಿನ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿ ಆದ ಹಾಗೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕು. ಇದಕ್ಕೆ ಬೇರೆ ಹಲವಾರು ಕಾರಣಗಳಿವೆ. ಭಾರತೀಯರು ತಮ್ಮ ಭಾಷೆಯನ್ನು ಸಮಾಜದ ಹಲವಾರು ಆಯಾಮಗಳ ಜೊತೆಗೆ ಬಿಗಿದುಕೊಂಡು ಬಿಟ್ಟಿದ್ದಾರೆ. ನಂಬಿಕೆ ಇರ್ಬೋದು, ಗೌರವ ಇರಬಹುದು, ಆಚರಣೆ ಇರ್ಬೋದು, ಮದುವೆ ಇರ್ಬೋದು, ಊಟ ಇರಬಹುದು, ಬಟ್ಟೆ ಇರ್ಬೋದು, ಈ ಎಲ್ಲವುಗಳ ಜೊತೆಗೆ ಭಾಷೆ ಬೆರೆತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಭಾಷೆಯನ್ನು ಬಿಟ್ಟು ಹೊರಗಡೆ ಬರೋದು ಜಗತ್ತಿನ ಬೇರೆಯವರಿಗೆ ಸುಲಭವಾಗಿರುವಷ್ಟು ಭಾರತೀಯರಿಗೆ ಸುಲಭ ಅಲ್ಲ. ಇದನ್ನು ತೀರಾ ಇತ್ತೀಚಿನ ಅಮೆರಿಕಕ್ಕೆ ವಲಸೆ ಹೋದ ಭಾರತೀಯರ ಅಧ್ಯಯನ ಮಾಡಿಯೂ ಸಾಕಷ್ಟು ಅಧ್ಯಯನಗಳು ಪ್ರೂವ್ ಮಾಡಿವೆ. ಅಂದರೆ ಭಾರತದಿಂದ ಅಮೆರಿಕಕ್ಕೆ ಹೋಗಿ ನೆಲೆ ನಿಂತಹ ಜನರು ತಮ್ಮ ಭಾಷೆಯನ್ನು ಜಗತ್ತಿನ ಬೇರೆ ಭಾಗಗಳಿಂದ ಅಮೆರಿಕಕ್ಕೆ ಬಂದ ಜನರು ಹೇಗೆ ಭಾಷೆಯನ್ನು ಕಳ್ಕೊಳ್ತಾ ಇದ್ದಾರೋ ಅದಕ್ಕಿಂತ ಭಿನ್ನವಾಗಿ ಭಾರತೀಯರು ತಮ್ಮ ಭಾಷೆಯನ್ನು ಉಳಿಸ್ಕೊಳ್ತಿದ್ದಾರೆ, ಬೆಳೆಸ್ಕೊಳ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡಿ, ಇಷ್ಟೆಲ್ಲ ಅಂಶಗಳು ಇರುವಾಗ ಕನ್ನಡ ಭಾಷೆ ಸತ್ತು ಹೋಗುತ್ತೆ ಇವತ್ತೋ ನಾಳೆನೋ ಸತ್ತು ಹೋಗುತ್ತೆ ಅಂತ ಹೇಳುವಂಥದ್ದು ಬಹುಶಃ ಅಪ್ರಬುದ್ಧವಾದ ಮಾತುಗಳಾಗಬಹುದು. ಇಲ್ಲಿ ಇದುವರೆಗೂ ನಾನು ಕನ್ನಡದ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅಂತಂದರೆ, ಭಾಷೆಗಳ ಸಾವು ಅಂದರೆ ಏನು, ಹೇಗೆ ಅಂತ ಅರ್ಥ ಮಾಡಿಕೊಂಡ್ರೆ ಕನ್ನಡ ಸಾಯ್ತಾ ಇದೆಯಾ ಅಂತ ಯೋಚನೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಅದೇ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದ್ರಿಂದ ಏನೂ ಆಗೋದಿಲ್ಲ. ರೈಟ್. ಇವಾಗ ಕನ್ನಡಕ್ಕೆ ಕೋಟಿ ಸಂಖ್ಯೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಎಲ್ಲಿ ಈ ತಲೆಮಾರಿನ ಅಂತರದಲ್ಲಿಯೂ ಕೂಡ ಬೆಂಗಳೂರು ನಗರದಂತಹ ಕೆಲವು ಪರಿಸರಗಳಲ್ಲಿ, ಎಲ್ಲ ಕಡೆ ಅಲ್ಲ, ಅಲ್ಲಿ ಈ ಸಮಸ್ಯೆ ಇರಬಹುದು, ನಾನು ಒಪ್ಕೋತೀನಿ. ಅಂದರೆ ಎಳೆಯ ಸಮುದಾಯದ ಸದಸ್ಯರುಗಳು ಕನ್ನಡ ಭಾಷೆಯನ್ನು ಬಳಸೋದು ಬಿಡ್ತಾ ಇರಬಹುದು, ನಿಜ. ಆದರೆ ಕೋಟ್ಯಾಂತರ ಸಂಖ್ಯೆಯ ಜನರು ಇರುವಂಥ ಸಂದರ್ಭದಲ್ಲಿ ಎಲ್ಲ ಪ್ರದೇಶಗಳನ್ನು ಕೂಡ ನಾವು ಗಮನ ಹರಿಸಬೇಕಲ್ವಾ. ಆಮೇಲೆ ಕನ್ನಡದಲ್ಲಿ ಎಷ್ಟೊಂದು ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಎಷ್ಟೊಂದು ವ್ಯಾಕರಣಗಳು, 100 ವ್ಯಾಕರಣಗಳು ಕನ್ನಡಕ್ಕೆ ಬಂದಿವೆ. ಸೊ ಈ ಎಲ್ಲ ಪರಿಸ್ಥಿತಿ ಇರುವಾಗ ನಮಗೆ ಆ ರೀತಿಯಲ್ಲಿ ಭಾಷೆ ಸತ್ತು ಹೋಗುತ್ತೆ ಅಂತ ಹೇಳುವಂಥದ್ದು ಅನವಶ್ಯಕ ಆಗುತ್ತೆ. ಬಟ್ ಇನ್ನೊಂದು ಜನರಲ್ ಆಗಿ ಈಗ ನೋಡಿ, ನಾವು ಕಾಲಾಂತರದಿಂದಲೂ ಭೂಮಿ ಪ್ರಳಯವಾಗಿ ಹೋಗುತ್ತದೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೀವಿ ನೋಡಿ. ಅಫ್ಕೋರ್ಸ್ ವಿಜ್ಞಾನವು ಅದನ್ನು ಒಪ್ಪುತ್ತೆ. ಸೊ ಆ ರೀತಿಯಲ್ಲಿ ನೀವು ಮಾತನಾಡೋದಾದರೆ ಹೌದು, ಕನ್ನಡ ಸಾಹಿತ್ಯ, ಜಗತ್ತಿನಲ್ಲಿರೋ ಎಲ್ಲ ಭಾಷೆಗಳು ಸಾಯ್ತವೆ. ಸೊ ಅದು ಬೇರೆ ವಿಚಾರ. ಬಟ್ ನಾವು
ಸುಮ್ಮನೆ ಬೇರೆ ಭಾಷೆಗಳಿಗೆ ಹೋಲಿಸಿಕೊಂಡು ಅಥವಾ ನಮ್ಮದೇ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ನಾಳೆ ನಾಡಿದ್ದು ಇನ್ನೊಂದು ಕೆಲವು ದಶಕಗಳಲ್ಲಿ ಅಥವಾ ಒಂದು 100 ವರ್ಷಗಳ ಹೊತ್ತಿಗೆ ನಮ್ಮ ಭಾಷೆ ಕನ್ನಡ ಸತ್ತು ಹೋಗುತ್ತೆ, ಆತಂಕದಲ್ಲಿದ್ದೀವಿ, ನಾವು ತುಂಬ ಗಂಭೀರವಾದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು ಅನವಶ್ಯಕ. ಇದೇನು ಮಾಡುತ್ತೆ, ಕನ್ನಡದ ಸಮುದಾಯ ಸಮಾಜಗಳ ಬೆಳವಣಿಗೆಗೆ ಮಾಡಬೇಕಾದ ಕೆಲಸಗಳ ಕಡೆಗೆ ನಾವು ಗಮನ ಕೊಡೋದು ಬಿಟ್ಟು ಅನವಶ್ಯಕವಾದ ವಿಚಾರದ ಕಡೆಗೆ ನಮ್ಮ ಗಮನವನ್ನು ತಗೊಂಡು ಹೋಗುತ್ತೆ. ಇದರಿಂದ ಯಾವುದೇ ಲಾಭ ಆಗೋದಿಲ್ಲ ಕನ್ನಡ ಸಮುದಾಯಕ್ಕೆ. ಬದಲಾಗಿ ಕನ್ನಡ ಭಾಷೆಯ ಬಗೆಗೆ ನಾವು ಮಾಡಬೇಕಾಗಿರೋ ಸಾಕಷ್ಟು ಕೆಲಸಗಳಿವೆ, ಅವುಗಳ ಕಡೆಗೆ ನಮ್ಮ ಗಮನವನ್ನು ಹರಿಸಬಹುದು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಹೀಗೆ ಹೇಳ್ತಾ ಇದ್ದ ಮಾತ್ರಕ್ಕೆ ಇವತ್ತು ಕನ್ನಡಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ಯಾಕೆ ಅಂದರೆ ಬಹಳ ಮುಖ್ಯವಾಗಿ ಯಾವುದೇ ಒಂದು ಬದುಕಿರುವ ಭಾಷೆ ತಾನು ಬದುಕಿರುವ ಎಲ್ಲ ಕಾಲದಲ್ಲಿಯೂ ಆಯಾ ಕಾಲದ್ದೇ ಗುಣವನ್ನು ಹೊಂದಿರುವ ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ, ಸವಾಲುಗಳನ್ನು ಹೊಂದಿರುತ್ತೆ. ಸೊ ಹಾಗೆಯೇ ಕನ್ನಡ ಭಾಷೆ ಕೂಡ ಇವತ್ತಿನ ಈ ಕಾಲದ 21ನೇ ಶತಮಾನದ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಇದೆ ಖಂಡಿತವಾಗಿಯೂ. ಬಟ್ ಸಾಮಾಜಿಕ ರಚನೆಯಲ್ಲಿ ತೀವ್ರವಾದ ಬದಲಾವಣೆಗಳು ಆಗಿರುವುದರಿಂದ ಮತ್ತು ಆಗುತ್ತಿರುವುದರಿಂದ, ಯಾಂತ್ರಿಕ ತಾಂತ್ರಿಕ ಬದಲಾದ ಬೆಳವಣಿಗೆಗಳೆಲ್ಲ ಆಗ್ತಾ ಇರೋದರಿಂದ ಸಹಜವಾಗಿ ಇದುವರೆಗೆ ಇದ್ದ ಸಮಸ್ಯೆಗಳಿಗಿಂತ ಇವತ್ತು ಕನ್ನಡ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಭಿನ್ನವಾಗಿವೆ. ಸ್ವಲ್ಪ ಜಾಸ್ತಿ ಅಂತ ಹೇಳಿದರೆ ಸಹಜ, ಯಾಕಂದರೆ ಸಮಾಜ ರಾಚನಿಕವಾಗಿ ತೀವ್ರವಾಗಿ ಬದಲಾದಾಗ ಸಮಾಜದಲ್ಲಿರುವ ಎಲ್ಲ ಘಟಕಗಳು ಆ ತೀವ್ರ ಬದಲಾವಣೆಯ ಪ್ರಭಾವಕ್ಕೆ, ಪರಿಣಾಮಕ್ಕೆ ಒಳಗಾಗ್ತವೆ. ಸಹಜವಾಗಿ ಕನ್ನಡ ಭಾಷೆ ಕೂಡ ಒಳಗಾಗಿದೆ. ಆದರೆ ಹಾಗೆ ಸಾಮಾಜಿಕ ರಚನೆಯಲ್ಲಾದ ಬದಲಾವಣೆಗಳು ತಕ್ಷಣಕ್ಕೆ ಭಾಷೆಯನ್ನು ಸಾಯಿಸುವಷ್ಟು ಮಟ್ಟಿಗೆ ಬೆಳೆದಿವೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂದರೆ ನೋಡಿ, ನಮಗೆ 200 ವರ್ಷಗಳ ಹಿಂದೆ ಇಲ್ಲದೇ ಇರುವಂಥ ಒಂದು ಶಿಕ್ಷಣ ಪದ್ಧತಿ ಭಾರತಕ್ಕೆ ಬಂತು, ಇಂಗ್ಲೀಷಿನ ಮೂಲಕ ಬಂತು. ಅದುವರೆಗೂ ಶಾಲೆಗಳು ಎಲ್ಲಿದ್ದವು? ನಮಗೆ ಇರಲಿಲ್ಲ. ಅಂದರೆ ಮೊದಲಿನ ಶಿಕ್ಷಣದ ಪರಿಕಲ್ಪನೆ ಕಂಪ್ಲೀಟ್ ಭಿನ್ನವಾಗಿತ್ತು. ಇವಾಗ ಕನ್ನಡವೇ ಎಲ್ಲ ಶಾಲೆಗಳಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಕನ್ನಡ ಬಿಟ್ಟು ಇಂಗ್ಲೀಷಿಗೆ ಹೋಗ್ತಾ ಇದ್ದೀವಿ ಅನ್ನೋವಂಥ ಸಮಸ್ಯೆ ಏನಿದೆಯಲ್ಲ, ಅದು ನಿಜವಾದ ಸಮಸ್ಯೆ. ಅದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಮತ್ತೆ ಬೇಕಾದರೆ ಮಾತಾಡ್ಬೋದು. ಆಮೇಲೆ ಇಂಡಸ್ಟ್ರಿ, ಸಿನಿಮಾ ಮೊದಲಾದಂಥ ಇಂಡಸ್ಟ್ರಿಗಳು, ಕನ್ನಡದಲ್ಲಿ ಪುಸ್ತಕಗಳು ಎಷ್ಟು ಬರ್ತಾ ಇವೆ ರೀ ಪ್ರತಿ ವರ್ಷ? ಎಷ್ಟು ಜನ ಓದ್ತಾ ಇದ್ದಾರೆ? ಎಷ್ಟು ಜನ ಪ್ರಿಂಟ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಯೋಚಿಸಿ. ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದು ಅದನ್ನು ಪ್ರಿಂಟ್ ಮಾಡಿ ಅದನ್ನು ಮಾರಾಟ ಮಾಡಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಇನ್ನು ಕನ್ನಡದಲ್ಲಿ ಎಷ್ಟು ಪತ್ರಿಕೆಗಳು ಬರ್ತಾ ಇವೆ? ಪತ್ರಿಕೆಯನ್ನೇ ಅವಲಂಬಿಸಿ ಬದುಕ್ತಾ ಇರುವಂಥ ಸಾವಿರಾರು ಕುಟುಂಬಗಳು ಕರ್ನಾಟಕದಲ್ಲಿ ಮತ್ತು ಹೊರಗಡೆ ಇವೆ, ಕನ್ನಡ ಪತ್ರಿಕೆಯನ್ನೇ ಅವಲಂಬಿಸಿ ಬದುಕ್ತಾ ಇರುವಂಥವರು. ಇನ್ನು ಬೇರೆ ಮಾಧ್ಯಮಗಳ ಕಡೆ ಹೋದರೆ, ಅದು ಸಾಮಾಜಿಕ ಮಾಧ್ಯಮಗಳಿರಬಹುದು, ಸಿನಿಮಾ ಇರಬಹುದು, ಟಿ ವಿ ಇರಬಹುದು, ಡಿಜಿಟಲ್ ಮಾಧ್ಯಮವೂ ಕೂಡ ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ, ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕನ್ನಡದಲ್ಲಿ ವ್ಯಾಪಾರವನ್ನು ಅದು ಬೆಳೆಸ್ತಾ ಇದೆ. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಸಿನಿಮಾದಲ್ಲಿರಬಹುದು ಅಥವಾ ಬೇರೆ ಬೇರೆ ತಾಂತ್ರಿಕ ವಲಯಗಳಲ್ಲಿ. ಆಮೇಲೆ ಇವತ್ತು ಕನ್ನಡ ಭಾಷೆಯನ್ನು ಡಿಜಿಟಲೈಸ್ ಮಾಡುವಂತಹ ಒಂದು ಕೆಲಸದಲ್ಲಿ ಎಷ್ಟೆಲ್ಲ ಕೆಲಸ ಆಗ್ತಾಯಿವೆ, ಎಷ್ಟೊಂದು ದುಡ್ಡು ಹರಿತಾ ಇದೆ, ಅಲ್ಲಿ ಎಷ್ಟೊಂದು ಸಂಶೋಧನೆಗಳಾಗ್ತಾ ಇವೆ. ಇವೆಲ್ಲವೂ ಹಾಗೆ ನೋಡಿದರೆ ಕನ್ನಡದ ಒಂದು ಆಶಾದಾಯಕವಾದ ಬೆಳವಣಿಗೆಗಳು. ಇದನ್ನು ಹೇಳ್ತಾ ಕನ್ನಡಕ್ಕಿರುವ ಸಮಸ್ಯೆಗಳನ್ನು ನಾನು ಅಲ್ಲಗಳಿತಾ ಇಲ್ಲ, ಮತ್ತೆ ಮತ್ತೆ ಹೇಳ್ತೀನಿ. ಅದನ್ನು ಖಂಡಿತವಾಗಿಯೂ ಸಮಸ್ಯೆಗಳಿವೆ, ಅವುಗಳನ್ನು ಮತ್ತೊಂದು ಸಾರಿ ಬೇಕಾದರೆ ಮಾತಾಡೋಣ. ಬಟ್ ನಾನಿಲ್ಲಿ ಮಾತನಾಡುವ ಮತ್ತು ನಾವೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳೋ ಒಂದೆರಡು ಅಂಶ ಏನಪ್ಪ ಅಂತಂದರೆ, ಕನ್ನಡ ಭಾಷೆಗೆ ಈ ತಕ್ಷಣಕ್ಕೆ ಏನೋ ಬಂದುಬಿಟ್ಟಿದೆ ಅಂತ ನಾವು ಅನವಶ್ಯಕವಾಗಿ ಮಾತನಾಡುತ್ತಾ ನಮ್ಮ ಸಮಯವನ್ನು ಕಳೆಯುವುದು ಬೇಡ. ಬದಲಾಗಿ ಕನ್ನಡ ಭಾಷೆಗೆ, ಕನ್ನಡ ಮಾತುಗ ಸಮುದಾಯಕ್ಕೆ ಬೇರೆ ಬೇರೆಗಳನ್ನು ನೀವು ತೆಗೆದುಕೊಳ್ಳಿ. ಕನ್ನಡ ಸಂಬಂಧಪಟ್ಟಂಥ ಇತಿಹಾಸ ಇರ್ಬೋದು, ಇತಿಹಾಸ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಅಥವಾ ತಾಂತ್ರಿಕತೆ ಇರ್ಬೋದು, ಕಂಪ್ಯೂಟರ್, ಎಲ್ಲ ವಲಯಗಳಲ್ಲಿ ನಾವು ಇನ್ನಷ್ಟು ಕೆಲಸವನ್ನು ಮಾಡಬಹುದು, ಅದರ ಕಡೆ ನಮ್ಮ ಗಮನವನ್ನು ಹರಿಸಬಹುದು ಅಂತ ಹೇಳ್ತೀನಿ. ಎಸ್, ಖಂಡಿತವಾಗಿಯೂ ಕನ್ನಡ ಸಾವಿನ ಅಪಾಯವನ್ನು ಸದ್ಯಕ್ಕೆ ಎದುರಿಸ್ತಾ ಇಲ್ಲ. ಬಟ್ ಮುಂದೊಂದು ದಿನ ಬರಬಹುದು ಎನ್ನುವ ಎಚ್ಚರಿಕೆಯಿಂದ ನಾವು ನಮ್ಮ ಕೆಲಸಗಳನ್ನು ಮಾಡಬಹುದು ಅಂತ ಅನಿಸುತ್ತೆ. ನಮಸ್ಕಾರ.